ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಉತ್ತರ ಕರ್ನಾಟಕದ ಕಸಬಂಡಿ ರೆಸಿಪಿನ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಕಸಬಂಡಿ ಮಾಡೋಕ್ಕೆ ತುಂಬಾ ಸುಲಭ ಮತ್ತು ಬೇಗನೆ ಆಗಿಬಿಡುತ್ತೆ. ಊಟದ ಜೊತೆಗೆ ಉಪ್ಪಿನಕಾಯಿ ಯಾವ ರೀತಿಯಾಗಿ ನೀವು ತಿಂತೀರಾ ಅದೇ ರೀತಿಯಾಗಿ ಕಸಬಂಡಿನೂ ಕೂಡ ತಿನ್ಬೋದು. ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಕಗ್ಗಾಗಿರುವಂತಹ ಮೆಕ್ಕೆಕಾಯನ್ನು ತೆಗೆದುಕೊಂಡಿದ್ದೀನಿ. ಕಸಬಂಡಿ ಮಾಡ್ಕೊಳ್ಳೋಕ್ಕೆ ಮೆಕ್ಕೆಕಾಯಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಹಣ್ಣಾಗಿರುವಂಥ ಮೆಕ್ಕೆಕಾಯಿ ತೆಗೆದುಕೊಳ್ಳೋಕೆ ಹೋಗಬೇಡಿ. ಕಗ್ಗಾಗಿರುವಂಥ ಮೆಕ್ಕೆಕಾಯಿಂದ ನಾವು ಕಸಬಂಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಮೆಕ್ಕೆಕಾಯನ್ನು ಹೊಳ್ಕೊತಾ ಇದ್ದೀನಿ. ನಾನು 1ರಲ್ಲಿ 6 ಭಾಗವನ್ನು ಮಾಡಿಕೊಂಡು ಹೊಳ್ಕೊತೀನಿ. ನೋಡಿ, ಮಧ್ಯದಲ್ಲಿರುವಂತಹ ಬೀಜವನ್ನು ತೆಗೀರಿ. ಯಾಕಂತಂದರೆ ಕಗ್ಗಾಗಿರೋದ್ರಿಂದ ಬೀಜ ತುಂಬಾ ಕಹಿ ಇರುತ್ತೆ. ಅದಕ್ಕೋಸ್ಕರ ಬೀಜವನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ನಾವು ಹೊಳ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಮೊದಲಿಗೆ ಹೇಳಿರುವ ಹಾಗೆ 1 ಮೆಕ್ಕೆಕಾಯಲ್ಲಿ 6 ಭಾಗವನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಗ್ಗಾಗಿರುವಂತಹ ಮೆಕ್ಕೆಕಾಯಿಯಿಂದ ಕಸಬಂಡಿ ಮಾಡಿಕೊಂಡ್ರೆ ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ. ಮತ್ತು ಕಹಿನೂ ಕೂಡ ಇರೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಹಣ್ಣಾಗಿರೋದಂತ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಅಷ್ಟೊಂದು ಸರಿ ಆಗೋದಿಲ್ಲ, ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ. ಕಗ್ಗಾಗಿರುವಂಥ ಮೆಕ್ಕೆಕಾಯಿನ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಬೀಜವನ್ನು ಉಳಿಸ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇವಾಗ ನಾನು ಪೂರ್ತಿಯಾಗಿ ಕಟ್ ಮಾಡಿಕೊಂಡು ಬೀಜವನ್ನು ಕೂಡ ತೆಗೆದಿದ್ದೇನೆ. ಸ್ವಲ್ಪ ಪ್ರಮಾಣದಷ್ಟು ಬೀಜ ಉಳಿದಿರುತ್ತಲ್ವ, ಅದನ್ನು ನಾವು 2 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ. ಅಂದರೆ ಬೀಜ ಸ್ವಲ್ಪನೂ ಇಟ್ಕೊಳ್ಬಾರ್ದು, ಹಾಗೆ ನಾವು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಬೀಜ ಇಟ್ಕೊಳ್ಳೋದ್ರಿಂದ ಈ ಕಸಬಂಡಿ ಟೇಸ್ಟು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಕಹಿ ಕಹಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರಮಾಣದಷ್ಟು ಬೀಜವನ್ನು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕೈಯಿಂದ ತೆಗಿತಾ ಇದ್ದೀನಿ ನಾನು. ಈಗ ನೀರನ್ನು ನಾವು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ಮತ್ತೆ ನೀರನ್ನು ಹಾಕ್ಕೊಂಡು ಮತ್ತೆ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಬೀಜ ಸ್ವಲ್ಪನೂ ಇರಬಾರ್ದಲ್ವ, ಅದಕ್ಕೋಸ್ಕರ 2 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ನೀರನ್ನು ತೆಗೆದು ಇಟ್ಕೊಳ್ತೀನಿ. ನೋಡಿ, ಕಸಬಂಡಿ ಟೇಸ್ಟು ಸೂಪರಾಗಿರುತ್ತೆ. ಊಟದ ಜೊತೆಗೆ ನಿಮ್ಗೆ ಏನಾದರೂ ಸೈಡ್ ಡಿಶ್ ಆಗಿ ತಿನ್ನಬೇಕಂತ ಅನಿಸಿದ್ರೆ ಈ ರೀತಿ ಕಸಬಂಡಿ ಮಾಡ್ಕೊಂಡು ತಿನ್ನಿ. ನೋಡಿ, 2 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನು ಸಪ್ರೇಟ್ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪದಷ್ಟು ಉಪ್ಪನ್ನು ಹಾಕ್ಕೊಂಡು ರೆಸ್ಟ್ ಮಾಡಲು ಇಟ್ಕೊಳ್ಬೇಕಾಗತ್ತೆ. ಅಂದರೆ ಮೆಕ್ಕೆಕಾಯಲ್ಲಿ ಕಹಿ ಅಂಶ ಇರುತ್ತಲ್ವ, ಆ ಕಹಿ ಅಂಶ ಹೋಗಲಿ ಅನ್ನೋದಕ್ಕೋಸ್ಕರ ಉಪ್ಪನ್ನು ಹಾಕ್ಕೊಂಡು ಒಂದು 10 ನಿಮಿಷಗಳವರೆಗೆ ಹಾಗೆ ರೆಸ್ಟ್ ಮಾಡಲು ಇಟ್ಟಿದ್ದೇನೆ. ನೋಡಿ, 10 ನಿಮಿಷಗಳ ಆದ ನಂತರ ಮತ್ತೆ ನೀರನ್ನು ಹಾಕ್ಕೊಂಡು ಮತ್ತೆ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಕಹಿ ಪ್ರಮಾಣ ಪೂರ್ತಿಯಾಗಲಿ ಹೋಗಲಿ ಅನ್ನೋದಕ್ಕೋಸ್ಕರ. ಮತ್ತು ಒಂದು ಸ್ವಲ್ಪ ಬೀಜ ಏನು ಉಳಿದಿತ್ತು ಅಂತಂದರೆ ಕೈಯಿಂದ ಕಿವುಚಿ ತೆಗಿಬೇಕಾಗುತ್ತೆ. ಇವಾಗಲೂ ಕೂಡ ನಾನು 2 ಸಲ ವಾಶ್ ಮಾಡ್ಕೊಳ್ತೀನಿ. ಮೊದಲಿಗೇನು ನಾನು 2 ಸಲ ವಾಶ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೆ. ಉಪ್ಪು ಹಾಕಿದ ನಂತರ ಮತ್ತೆ 2 ಸಲ ವಾಶ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಮತ್ತೆ ಸ್ವಲ್ಪ ಬೀಜ ಬಂದಿತ್ತಲ್ವ, ಪೂರ್ತಿಯಾಗಿ ಬೀಜ ಪ್ರಮಾಣ ನಾವು ತೆಗಿಬೇಕಾಗುತ್ತೆ. ಅದಕ್ಕೋಸ್ಕರ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ನೋಡಿ, ಮತ್ತೆ ನೀರನ್ನು ಹಾಕ್ಕೊಂಡು ತೊಳ್ಕೊಂಡು ಇನ್ನೊಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ನೀರಿನ ಪ್ರಮಾಣ ಹೋಗುವವರೆಗೂ ನಾವು ಕೈಯಿಂದ ಹಿಂಡಿ ಇನ್ನೊಂದು ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇದು ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ, ಬೇಗನೆ ಆಗಿಬಿಡುತ್ತೆ. ಬೀಜ ಒಂದು ಸಪ್ರೇಟ್ ಮಾಡ್ಕೊಂಡು ಬಿಟ್ರಿ ಅಂತಂದರೆ ಮುಗೀತು, ಬೇಗನೆ ಆಗಿಬಿಡುತ್ತೆ. ನೋಡಿ, ನಾನು ನೀರನ್ನು ಹಿಂಡಿ ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೇನೆ. ಈಗ ಅದಕ್ಕೆ ಬೇಕಾಗಿರುವಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ಬನ್ನಿ. 1 ಸ್ಪೂನಷ್ಟು ಜೀರಿಗೆನ ಕುಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಜೀರಿಗೆನ ಕುಟ್ಕೊಂಡು ಹಾಕ್ಕೊಳ್ಳಿ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಪ್ರಮಾಣದಷ್ಟು ಕುಟ್ಕೊಂಡು ಆ ನಂತರ ಮೆಕ್ಕೆಕಾಯಿಗೆ ಹಾಕ್ಕೊಂಡು ಬಿಡೋಣ. ಆ ನಂತರ ಇದಕ್ಕೆ ಕುಟ್ಕೊಂಡಿರುವಂತಹ ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಒಂದು ಸ್ವಲ್ಪದಷ್ಟು ಕೊತ್ತಂಬರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನಿಮ್ಮ ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಳಿ, ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಒಂದು 5ರಿಂದ 6ರಷ್ಟು ಹಸಿಮೆಣಸಿನ್ಕಾಯಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಕಲರ್ ಯಾವ ರೀತಿಯಾಗಿದೆ ಅಂತ. ಉಪ್ಪು ಮತ್ತು ಖಾರ, ಅರಿಶಿನ ಪುಡಿ ಪೂರ್ತಿಯಾಗಿ ಅಬ್ಸರ್ವ್ ಆದ ನಂತರ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನೀವು ನೋಡ್ಕೊಳ್ಳಿ. ನೋಡಿ, ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನಾವು ಒಂದು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಒಂದು 4 ಗಂಟೆಯವರೆಗೆ ಹಾಗೆ ರೆಸ್ಟ್ ಮಾಡಲು ಇಡಬೇಕಾಗುತ್ತೆ. ಇವಾಗ ಏನು ಮಿಕ್ಸ್ ಮಾಡ್ಕೊಳ್ತೀರಾ ಅಷ್ಟೇ, ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿದ ನಂತರ ಯಾವುದೇ ಕಾರಣಕ್ಕೂ ತೆಗೆಯೋಕ್ಕೆ ಹೋಗಬೇಡಿ. ಒಂದು 4 ಗಂಟೆವರೆಗೂ ಹಾಗೆ ರೆಸ್ಟ್ ಮಾಡಲು ಇಟ್ಕೊಂಡು ಬಿಡೋಣ. 4 ಗಂಟೆ ಆದ ನಂತರ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನೋಡ್ಕೊಳ್ಳಿ ಕಸಬಂಡಿ. ನೋಡಿ, ಸೂಪರಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ. ನೋಡಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ತಿಂತಾ ಇದ್ದರೆ ಸೂಪರಾಗಿರುವಂತಹ ಹಳ್ಳಿ ಸೊಗಡಿನ ಕಸಬಂಡಿ ರೆಡಿಯಾಗಿಬಿಡುತ್ತೆ. ಇದನ್ನು ಕುದಿಸ್ಕೊಳ್ಬೇಕಂತೇನಿಲ್ಲ, ಒಗ್ಗರಣೆ ಹಾಕ್ಕೊಳ್ಬೇಕಂತೇನಿಲ್ಲ, ಹಾಗೆಯೇ ನಾವು ತಿಂತಾ ಇರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ಹಳ್ಳಿ ಸೊಗಡಿನ ಕಸಬಂಡಿನ ಮಾಡ್ಕೊಳ್ಬಹುದು ಅನ್ನೋದನ್ನು. ತುಂಬ ಸುಲಭವಾಗಿರುವಂತಹ ಮತ್ತು ಬಲು ಸ್ವಾದಿಷ್ಟಕರವಾಗಿರುವಂಥ ಕಸಬಂಡಿನ ಸಿಂಪಲ್ಲಾಗಿ ಮತ್ತು ಬೇಗನೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ. ಇದನ್ನು ಊಟದ ಜೊತೆಗೆ ನೀವು ಸೈಡ್ ಡಿಶ್ ಆಗಿ ತಿಂತಾ ಇದ್ದರೆ ಊಟನೂ ಕೂಡ ಜಾಸ್ತಿ ತಿಂತೀರಾ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲನಾದರೂ ನಿಮ್ಮ ಮನೇಲಿ ಟ್ರೈ ಮಾಡಿ. ಮತ್ತು ಈ ಕಸಬಂಡಿ ಮಾಡ್ಕೊಳ್ಳೋಕ್ಕೆ ಕಗ್ಗಾಗಿರುವಂತಹ ಮೆಕ್ಕೆಕಾಯಿಯನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಹಣ್ಣಾಗಿರುವಂಥ ಮೆಕ್ಕೆಕಾಯಿಯಿಂದ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಟೇಸ್ಟು ಚೆನ್ನಾಗಿರೋದಿಲ್ಲ. ನೀವು ಒಂದು ಸಲ ಮಾಡ್ಕೊಂಡ್ರಿ ಅಂತಂದರೆ 4 ದಿನಗಳವರೆಗೆ ನೀವು ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಮುಂದಿನ ಹೊಸ ವಿಡಿಯೋಂದಿಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್.